ಯಾರಿಗೆ ಹೇಳ್ತಾರೆ ಅಂದರೆ ಸೊಕ್ಕ ಮಾಡುವ ವ್ಯಕ್ತಿಗೆ. ಸೊಕ್ಕ ಮಾಡುವ जिसे तकब्बुर घमंडी बोलते हैं, घमंड से उन्ना. ಆ ವ್ಯಕ್ತಿಗೆ ನಾವು ಹೇಗೆ ತಿಳ್ಕೋಬೇಕು ಈ ವ್ಯಕ್ತಿ ಒಳಗೆ ಸೊಕ್ಕ ಇದೆ ಅನ್ನೋದು? ತಾರೀಫ್ನಲ್ಲಿ ಬರೆದ ಪುಸ್ತಕನಲ್ಲಿ ಆ ಸೊಕ್ಕ ಮಾಡುವ ವ್ಯಕ್ತಿ ಅಲ್ಲಾಹನ ಬಾರ್ಗನಲ್ಲಿ ತನ್ನ ತಲಿವನ್ನು ಬಗಸೋದಕ್ಕೆ ಏನ್ ಮಾಡುತ್ತಾನೆ? ಹಿಂದೆ ಮುಂದೆ ಮಾಡುತ್ತಾನೆ. ಸಜ್ದಾ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡುತ್ತಾನೆ. ನಾನು ಹೇಗೆ ನಮಾಜ್ ಮಾಡಬೇಕು, ನಾನು ಹೇಗೆ ಬರ್ಬೇಕಲ್ಲೇ, ನಾನು ಎಲ್ಲಿ ಕುಂತಿದ್ರೆ ನನ್ನ ಹಿಂದ್ ಮುಂದೆ ಜನ ಇರ್ತಾರ, ಇದು ಸೊಕ್ಕದ ಕೆಲಸ. ನಾನು ಹೇಗಲ್ಲಿ ಹೋಗಿ ನಾನು ಸಜ್ದಾ ಮಾಡ್ಬೇಕು, ನಮಾಜ್ ಮಾಡಿ ಜನರ ಜೊತೆ ನಿಂತು ನಾನು ಹೇಗೆ ಮಾಡ್ಬೇಕಂತ ಇರ್ತಾರ. ಆ ಹುಚ್ಚರ ಜನರಿಗೆ ಎಷ್ಟೇ ಗೊತ್ತಿಲ್ಲ. ನೀವು ಎಷ್ಟು ಹಣ ಸಂಪತ್ತು ತಗೊಂಡ್ರು, ಎಷ್ಟು ದೊಡ್ಡವಾದ ಶ್ರೀಮಂತರಾಗ್ಲಿ, ಆದ್ರೆ ಭಿಕ್ಷೆ ಬೆಳೆದಂಗೆ ನೀವು ಏನು, ಯಾವ ವ್ಯಕ್ತಿ ಒಬ್ಬ ಬಡವ ವ್ಯಕ್ತಿ ಮಣ್ಣಿನಲ್ಲಿ ಹೋಗಿ ದಫನ್ ಹೋಗ್ತಾನೆ, ಅದೇ ನಿಮ್ಗೆ ಜಗ ಸಿಗೋದು, ಮತ್ತು ಬೇರೆ ಯಾವ್ದು ಜಗ ಸಿಗೋದಿಲ್ಲ. ಅಲ್ಲಾಮಾ ಇಕ್ಬಾಲ್ ಸಾಹಬ್ ಎಲ್ಲಾ ಜನರಿಗೆ ಏನ್ ಮಾತು ಹೇಳಿದ್ರು? ಏಕ ಹಿ ಸಫ್ ಮೇ ಖಡೆ ಹೋ ಗಯೆ ಮಹಮೂದ್ ಅವ್ರ ಅಯಾಸ್, ನಾ ಕೊಯ್ ಬಂದಾ ರಹ ನಾ ಕೊಯ್ ಬಂದಾ ನವಾಜ್, ನಾ ಕೊಯ್ ಬಂದಾ ರಹ ನಾ ಕೊಯ್ ಬಂದಾ. ಎಲ್ಲಾರು ಒಂದೇ ಸಫ್ ನಲ್ಲಿ ಕರೆಕ್ಟ್ ಆಗಿ ನಿಂತರು. ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಅಲ್ಲಾಹನ ಮಾರ್ಗನಲ್ಲಿ ಎಲ್ಲಾರು ಸಮಾನತೆ ಇದ್ದಾರೆ. ಮಸ್ಜಿದ್ ನಲ್ಲಿ ಬಂದ ನಂತರ ನಾವು ಹೆಚ್ಚರು, ನಾವು ದೊಡ್ಡವರು, ನಾವು ಶ್ರೀಮಂತರು, ನಾನು ಅಧ್ಯಕ್ಷ, ನಾನು ಉಪಾಧ್ಯಕ್ಷ, ನಾನು MLA, ನಾನು PM, ನಾನು ಆಫೀಸರ್, ನಾನು ಡಾಕ್ಟರ್, ಇದೆಲ್ಲ ಹೊರಗಡೆ ಇಟ್ಕೊರಿ. ಮಸಜಿದ್ ನಲ್ಲಿ ಬಂದ ನಂತರ ಏಕೆ ಹಿ ಸಫ್ ಮೇ ಖಡೆ ಹೋ ಗಯೆ ಮಹಮೂದ್ ಅವ್ರ ಅಯಾಸ್, ನಾ ಕೊಯ್ ಬಂದಾ ರಹ ನಾ ಕೊಯ್ ಬಂದಾ ನವಾಜ್. ಮತ್ತೆ ಮುಂದೆ ಹೇಳಕ್ ಕುಂತಿದ್ದಾರೆ ಇವರು. ಈ ರೀತಿ ಮಾಡುವ ವ್ಯಕ್ತಿ, ಸೊಕ್ಕ ಪಡ್ಕೊಳ್ಳುವ ವ್ಯಕ್ತಿ ಸಜ್ದಾವನ್ನು ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾನೆ. ಮತ್ತು ಎರಡನೇದು ಏನಪ್ಪಾ ಅಂದ್ರೆ, ಆ ವ್ಯಕ್ತಿ ಬಡವರು ಜನರಿಗೆ ಏನೋ ಕೆಟ್ಟ ದೃಷ್ಟಿ ನೋಡ್ತಾನೆ. ಸೊಕ್ಕ ಮಾಡುವ ವ್ಯಕ್ತಿ ಕೆಟ್ಟ ದೃಷ್ಟಿ ನೋಡ್ತಾನೆ. ಏನಿದ್ರೆ ನಾನೇ ಒಳ್ಳೆವ, ನಾನೇ ಚಲೋ, ನನ್ಕಿಂತ ಚಲೋ ಯಾರಿದಾರ, ಈ ರೀತಿ ಹೇಳ್ತಾನೆ. ಮತ್ತು ಎರಡನೇದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು ಏನು ತಕಬ್ಬೂರ್ ಸೊಕ್ಕನಲ್ಲಿ ಬರುತ್ತದೆ. ಚಲೋ ಚಲೋ ಬಟ್ಟೆ ಹಾಕೊಳ್ಳೋದು ಸೊಕ್ಕನಲ್ಲಿ ಬರುತ್ತದೆ. ಇದರ ಒಳಗೆ ಎರಡು ರೀತಿ ಉತ್ತರ ಇದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಗೆ ನ್ಯಾಮತ್ ಕೊಟ್ಟಿದ್ದಾನೆ, ಹಣ ಸಂಪತ್ತು ದುಡ್ಡು ಕೊಟ್ಟಿದ್ದಾನೆ, ನಿಮ್ ಕಡೆ ಯೋಗ್ಯತೆ ಇದೆ ಅಷ್ಟು ಒಳ್ಳೆವಾದ ಬಟ್ಟೆ ತಗೊಳ್ಳೋದು ಹಾಕೊಳ್ಳೋದು. ಯಾಕಂದ್ರೆ ಕೊಟ್ಟಿದ್ದಾನೆ ನ್ಯಾಮತ್ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನೀವು ಹಾಕೊಂಡು ಅಡ್ಡಾಡಕ್ ಕುಂತಿದ್ದೀರಾ, ಅದು ಸೊಕ್ಕನಲ್ಲಿ ಬರೋದಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೇಮತ್ ಕೊಟ್ಟಿದ್ದಾನೆ, ನಾವು ಹಾಕೊಂಡು ಅಡ್ಡಾಡಕ್ ಕುಂತೀವಿ, ಅದು ನಮ್ದು ಏನು ತಪ್ಪಿಲ್ಲ. ಅದರ ಒಳಗೆ ಏನಾದ್ರೆ ನಿಮ್ಮ ನಿಯತ್ತು, ನಾನು ಒಳ್ಳೆವಾದ ಚಲೋ ಬಟ್ಟೆ ಹಾಕೊಂಡು ಜನರಿಗೆ ತೋರಿಸ್ಬೇಕು, ನನ್ನ ಹಂಗೆ ಬಟ್ಟೆ ಹಾಕೊಂಡು ಅಡ್ಡಾಡೋರು ಯಾರಿಲ್ಲ, ಇದಕ್ಕೆ ಸೊಕ್ಕ ಹೇಳ್ತಾರೆ. ಕೊಟ್ಟದ್ದು ನಿಯಮತ್ ಹಾಕೋರಿ, ಯಾವ ರೀತಿ ಇರ್ಬೇಕು ಆ ರೀತಿ ಇರ್ಬೇಕು. ನಾನ್ ಚಲೋ ಬಟ್ಟೆ ಹಾಕೊಂಡಿನಿ, ಇವ್ರ ಪಕ್ಕಕ್ಕೆ ನಾನು ಎದಕ್ ನಿಂದಿರ್ಬೇಕು, ಅವಂಗೆ ನಾನು ಕೈಗೆ ಎದಕ್ ಹಚ್ಕೋಬೇಕು, ನನ್ನ ಪಕ್ಕ ಅವ್ನು ಎದಕ್ ನಿಂದಿರ್ಬೇಕು, ಈ ರೀತಿ ಮಾತಾಡೋದು ಬರಬಾರ್ದು. ಇದ್ರೊಳಗೆ ಇರುತ್ತೆ ನಿಮ್ಮ ನಿಯತ್ ಏನಾದ್ರೆ ಅಲ್ಲಾಹ್ ಕೊಟ್ಟಿದ್ದಾನೆ ನಾನು ಹಾಕೊಂಡಿದ್ದೀನಿ, ಇದು ಸೊಕ್ಕನೆ ಬರೋದಿಲ್ಲ. ಅದೇ ಏನಾದ್ರೆ ನಿಮ್ಮ ನಿಯತು ನಾನು ಜನರಿಗೆ ತೋರಿಸೋದಕ್ಕೆ ನಾನೇ ಒಬ್ಬನ ಹಾಕೊಂತೀನಿ, ಜನರು ನನ್ನಿಂದ ಕಡಿಮೆ ಇದಾರ ಅಂತ ಈ ರೀತಿ ನಿಯತಿನಿಂದ ಏನಾದ್ರೆ ಬಟ್ಟೆ ಹಾಕೊಂಡ್ರಪ್ಪ ಅಂದ್ರೆ ಸೊಕ್ಕನಲ್ಲಿ ಬರುತ್ತದೆ. ಮತ್ತು ಮುಂದೆ ಹೇಳಕೊಂಡಿದ್ದಾರೆ, ನೀರನ್ನು ಎಷ್ಟು ಉಸಿರಾಟನಲ್ಲಿ ಕುಡಿಬೇಕು. ನೀರು ಬಹಳಷ್ಟು ಜನರು ನೋಡಿ ನೀರು ಕುಡಿತಾರ, ಜಗ್ಗಿಸು ಡಕ ಘಟ 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 ಚಲುನೆ. ಸುನ್ನತ್ ಏನಿದೆ, ನೀರು ಕುಡಿಯೋದು ಸುನ್ನತ್ ಏನಿದೆ ಬಹಳಷ್ಟು ಜನರಿಗೆ ಗೊತ್ತಿದ್ರೇನೆ ಅದ್ರ ಮೇಲೆ ಪಾಲನೆ ಮಾಡಂಗಿಲ್ಲ. ನೋಡ್ರಿ, ನೀರು ಕುಡಿಯೋದು 3 ಉಸಿರಾಟನಲ್ಲಿ ನಾವು ನೀರನ್ನು ಕುಡಿಬೇಕು. ನೀರು ತಗೊಂಡಿದ್ವಿ, ನೀರು ಗ್ಲಾಸ್ ನಲ್ಲಿ ತಗೊಂಡಿದ ನಂತರ ಮೊದಲೇ ನಮ್ಮ ದೃಷ್ಟಿ ಗ್ಲಾಸ್ ನಲ್ಲಿ ಹೋಗ್ಬೇಕು. ಏಕೆ ಹೋಗ್ಬೇಕು? ಗ್ಲಾಸ್ ನಲ್ಲಿ ಏನಾದ್ರೆ ಬಿದ್ದಿದೆ ಏನ ನೋಡ್ಬೇಕು, ಹಾಗೆ ಕುಡಿಬಾರ್ದು. ಗಿಲಾಸ್ಗೆ ನೋಡಿದ ನಂತರ ದುವಾ ಇದೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಓದ್ಬೇಕು. ಓದಿದ ನಂತರ ಇದು ಮೊದಲೇ ಉಸಿರಾಟ ತಗೊಂಡಿದ್ರ ನೀರು ಕುಡಿದಿ, ಸ್ವಲ್ಪ ಗ್ಲಾಸ್ ಏನೈತೆ ಬಾಯಿನಿಂದ ದೂರ ನೀಡಬೇಕು. ಇದು ಮೊದಲೇ ಉಸಿರಾಟನಲ್ಲಿ ಮೊದಲೇ ಸಾರಿ ನಾವು ನೀರು ಕುಡಿದ್ವಿ. ಮತ್ತು ಎರಡನೇ ಸಾರಿ ಉಸಿರಾಟ ತಗೋಬೇಕು, ತಗೊಂಡ್ರೆ ಮತ್ತೆ ಎರಡನೇ ಸಾರಿ ನೀರು ಕುಡಿಬೇಕು ಮತ್ತು ಸ್ವಲ್ಪ ದೂರ ಇಡಬೇಕು ಗ್ಲಾಸ್. ಮತ್ ಮೂರನೇ ಸಾರಿ ನೀರು ಕುಡಿ ಏನೋ ಉಸಿರಾಟ ತಗೋಬೇಕು, ಆಮೇಲೆ ನೀರು ಕುಡಿದು ಸರಿಯಾಗಿ ಹಿಂದೆ ಏನೋ ದೂರ ಮಾಡ್ಬೇಕು. ಇದು ಉಸಿರಾಟ, 3 ಉಸಿರಾಟದಲ್ಲಿ ನೀರು ಕುಡಿಯೋದು ಏನಿದೆ ಸುನ್ನತ್ ಇದೆ. ಬಂದಿದ ತಕ್ಷಣ ಘಟ 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 ನಾವು ನೀರನ್ನು ಕುಡಿಬಾರ್ದು. ಆರಾಮಾಗಿ ಕುಂತ ನಾವ್ ಏನ್ ಮಾಡ್ಬೇಕು, ಕುಂತು ಕುಡಿಬೇಕು ನೀರು. ಟೀಕೆ. ಮತ್ ಮುಂದೆ ಹೇಳಕ್ ಕುಂತಿದ್ದಾರೆ ಇವರು, ನೀರು ಎದ್ದು ನಿಂತು ಕುಡಿಬಹುದು, ಇಲ್ಲ ಕುಂತು ಕುಡಿಬೇಕು. ನೀವು ನೀರು ಎದ್ದು ನಿಂತು ಕುಡಿಬಾರ್ದು. ಸುನ್ನತ್ ಏನಿದೆ ನಾವು ಕುಂತಲ್ಲೇ ಕುಡಿಬೇಕು, ಸುನ್ನತ್ ನೀರಿದೆ. ನಾವು ಎಲ್ಲಿ ನಿಂತಿದ್ರೆ ನಾವು ಘಟ ಘಟ ಕುಡಕ್ ಕುಂತಿದೀವಿ. ನೀರಾಗ್ಲಿ, ಹಾಲು ಆಗ್ಲಿ, ಶರ್ಬತ್ ಆಗ್ಲಿ, ಇದೆಲ್ಲ ಏನಿದೆ ನಾವು ಕುಂತುವನ್ನು ಕುಡಿಬೇಕು, ನಿದ್ದು ಕುಡಿಬಾರ್ದು ನೀರು, ಶರ್ಬತ್, ಹಾಲು ಏನಾರಾಗ್ಲಿ. ಮತ್ ಮುಂದೆ ಹೇಳಕ್ ಕುಂತಿದ್ದಾರೆ, ಈಗ ನಾವು ಕುಂತು ನೀರು ಕುಡಿಬೇಕಂದ್ರೆ ಆಬೆ ಜಮ್ಜಮನೆ ಏಕೆ ನಾವು ನಿಂತು ಕುಡಿಬೇಕು? ಇದ್ರೊಳಗೆ ಇನ್ನೊಂದು ಪ್ರಶ್ನೆ ಬರುತ್ತದೆ. 3 ನೀರು ನೀವು ಎದ್ದು ನಿಂತು ಕುಡಿಬಹುದು, 3 ತರಹದ ನೀರು ಎದ್ದು ನಿಂತು ಕುಡಿಬಹುದು. ಮೊದಲೇ ನೀರು ಯಾವುದು? ಆಬೆ ಜಮ್ಜಮ್. ಆಬೆ ಜಮ್ಜಮ್ ಏನಿದೆ ಎದ್ದು ನಿಂತು ಕುಡಿಬಹುದು. ಎರಡನೇದಿದೆ ಯಾರಾದ್ರೆ ಹಿರಿಯರು ಕುಡಿದು ಕೊಟ್ಟಿರುವ ನೀರು. ಹಿರಿಯರು ಅಂದ್ರೆ ಅಲ್ಲಾಹನ ಸಂತರು ಏನಾಗಿದ್ದಾರೆ, ಅವರು ಅಂತಹ ಜನರು ಕುಡಿದು ಕೊಟ್ಟಿರುವ ನೀರು, ಇದು ಎದ್ದು ನಿಂತು ನೀವು ಕುಡಿಬಹುದು. ಇದನ್ನಿದೆ. ಮೂರನೇ ನನಗೆ ನೆನಪರ ಇನ್ಶಾಲ್ಲಾ ತಲಾ ಅವ್ರು ಹೇಳ್ತೇನೆ. ಟೀಕೆ. ಈಗ ಆಬೆ ಜಮ್ಜಮ್ನೆ ಎದೆಗೆ ನಿಂತು ಕುಡಿಬೇಕು. ಎಲ್ಲರಿಗೆ ಡೌಟ್ ಬರುತ್ತದೆ,
ಆಬೆ ಜಮ್ಜಮ್ ನಾವು ಎದಕ್ ನಿಂತು ಕುಡಿಬೇಕಪ್ಪ ನೀರು? ಆಬೆ ಜಮ್ಜಮ್ ಸುನ್ನತ್ ತರಿಕಾ ಎದ್ದ ನಿಂತು ಕೊಡೋದು ಏನಂದ್ರೆ, ನಾವು ಆಬೆ ಜಮ್ಜಮ್ ನೀರಿಗೆ ಏನಿದೆ, ಜಮ್ಜಮ್ ನೀರಿಗೆ ನಾವು ಗೌರವ ಕೊಡ್ತೀವಿ. ಗೌರವ ಕೊಡೋದು ಉದ್ದೇಶ ಏನು? ಎರಡು ರೀತಿಯಲ್ಲಿ ನಾವು ಗೌರವ ಕೊಡ್ತೀವಿ ಆಬೆ ನೀರ್ ಜಮ್ಜಮ್ ನೀರಿಗೆ. ಮೊದ್ಲೇ ಯಾವ ರೀತಿ ನಾವು ಏಕೆ ನಾವು ಗೌರವ ಕೊಡೋದು? ಏಕೆಂದ್ರೆ ಹಜರತೆ ಇಸ್ಮಾಯಿಲ್ ಅಲೈಹಿಸ್ ಸಲಾಮಿನ ಹಿಂಬಳ ಏನ್ ಹೇಳ್ತಾರೆ, ಹಿಂಬಳವನ್ನು ಹೊಡೆದಿದ ನಂತರ ಆಬೆ ಜಮ್ಜಮ್ ಮಣ್ಣಿನ ಹೊರಗಡೆ ನೀರನ್ನು ಬಂದಿತ್ತು. ಏಡಿ ಜಿಸೆ ಏಡಿ ಬೋಲ ಜಾತ है. ಅದ ಕಾರಣ ನಾವು ಆಬೆ ಜಮ್ಜಮ್ ನೀರಿಗೆ ಗೌರವ ಕೊಡ್ತೀವಿ. ಮತ್ತು ಎರಡನೇದು ಕಾರಣ ನಾವು ಆಬೆ ಜಮ್ಜಮ್ಗೆ ಗೌರವ ಕೊಡೋದು ಕಾರಣ ಹೇಗೆಂದ್ರೆ, ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ನೀರು ಜಮ್ಜಮ್ ನೀರು ಕುಡಿದ ನಂತರ ಸ್ವಲ್ಪ ನೀರು ಕುಡಿದು ಉಳಿದಿರುವ ನೀರು ಜಮ್ಜಮ್ಮಿನ ಬಾವಿ ಒಳಗೆ ಹೊಳ್ಳಿ ಹಾಕಿದ್ರು. ಅವರು ಕುಡಿದು ಸ್ವಲ್ಪ ನೀರು ಹಳ್ಳಿ ಅದೇ ಬಾವಿ ಒಳಗೆ ಹಾಕಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದ ಕಾರಣ ನಾವು ಜಮ್ಜಮ್ ನೀರಿಗೆ ಗೌರವ ಕೊಡ್ತೀವಿ. ಇದು ಎರಡು ರೀತಿ ನಾವು ಜಮ್ಜಮ್ ನೀರಿಗೆ ಗೌರವ ಕೊಡ್ತೀವಿ. ಮೂರನೇದು ಏನಂತಪ್ಪ ಅಂದ್ರೆ, ಇದು ಜನಾಜಗಳಲ್ಲಿ ನೋಡ್ರಿ, ಬಹಳಷ್ಟು ಜನಾಜ ಯಾರಾದ್ರೆ ಆಗಿದ್ದರೆ ನೀವು ಊರಿನ ಜನರಾಗ್ಲಿ ಹೊರಗಿನ ಜನರಾಗ್ಲಿ ಅಲ್ಲಿ ಯಾವುದೇ ಕಾರಣ ಗಡಬಡ ಮಾಡಕ್ ಹೋಗಾಕ್ ಬಿಡ್ರಿ. ಹಜರತರು ಇದಾರ, ಹಜರತ್ಗೆ ಒಂದು ಮಾತು ಕೇಳ್ರಿ, ಹೆಂಗ್ ಮಾಡಬೇಕು ಹೆಂಗಿಲ್ಲ. ಅದು ಏನ್ ಬರ್ತೈತೆ ಅಂದ್ರೆ, ಯಾರಾದ್ರೂ ಒಬ್ರು ಬಂದ್ರು ಹಿಂಗ್ ತಗೊಂಡು ಹಂಗ್ ನೋಡ್ರಿ, ಮೊನ್ನೆ ಆಗಿತ್ತು ಜನಾಜ, ಸ್ವಲ್ಪ ತಗೊಂಡ್ ಹೋಗಿ ಉಲ್ಟಾ ತಗೊಂಡ್ ಹೋಗ್ತಾರ, ಉಲ್ಟಾ ಆಯ್ತು ಜನಾಜ. ಮೊದ್ಲೇ ಆರಾಮ್ನಿಂದ ಗಡಬಡ ಯಾವುದೇ ಕಾರಣ ಮಾಡಬಾರ್ದು. ನೀವು ಎಲ್ಲಾರು ಗಡಬಡ ಮಾಡಿ ಏನು ಆಗ್ತೀರಾ, ಜನರು ಗಡಬಡ ಮಾಡ್ತಾರ, ಗಡಬಡ ಮಾಡಿ ಹಿಂಸರಿ ಬಿಡ್ತಾರ. ಹೆಸರು ಯಾರು ಬರ್ತೈತಿ? ಹಜರತಿನ. ಹಜರತ್ ಎಲ್ಲದಾರ? ಹಜರತ್ ಎಲ್ಲದಾರ? ಹಜರತ್ ನೋಡ್ರಿ ಅಲ್ಲಿ ಹಿಂಗಾಯ್ತು, ಹಜರತ್ ಹೋದ್ರಲ್ಲಿ. ಎಂತ ಹಜರತು ಅಮ್ಮಾರಿ ಅವ ಇಷ್ಟು ಗೊತ್ತಿಲ್ಲ ಅವ್ಗೆ ಜನಾಜ ಹೆಂಗ್ ತಗೊಂಡ್ ಹೋಗ್ಬೇಕು ಹಿಂಗ. ಹಜರತರು ಎಲ್ಲಿ ಹಳ್ಳಿಗಳಲ್ಲಿ ಯಾವ್ದೇ ಊರಲ್ಲಿ ಹಿಂಗ ಆಗೋದು ಏಕೆ? ಹಜರತರು ಸುಮ್ ಎದಕ್ತಾರ? ಈಗ ಬರ್ತಾರಲ್ಲ ದೊಡ್ಡ ದೊಡ್ಡ ಮಾತಾಡಕ್ ಬರೋ ಹಿಂದ್ ಮುಂದೆ, ಹಜರತ್ ಅದ್ರ ಮಾಡ್ತಾರೆ ಬಿಡಪ್ಪ ಅಂತ ಹೇಳಿ ಇರಂಗಿಲ್ಲ. ಇವ್ರು ಮುಂದೆ ಬಂದ್ ಏನ್ ಮಾಡ್ತಿರ್ತಾರ, ನಾವೇ ಹೇಳ್ಬೇಕಲ್ಲೇ, ನಾವೇ ನಮ್ದಾಗ್ಬೇಕು. ತಪ್ಪಾಗಿದ್ರೆ ಹಜರತ್ ಬರ್ಬೇಕಲ್ಲಿ ಹಿಂದ. ಅದಕ್ಕೆ ಜನಾಜ ಆಗಿದ ನಂತರ ಹಜರತ್ ಒಂದ್ ಮಾತು ಬಿಡ್ರಿ, ಹೆಂಗ್ ಒಯ್ಬೇಕು, ಏನ್ ಮಾಡ್ಬೇಕು, ಏನಿಲ್ಲ, ದಫನ್ ಮಾಡೋದ್ರಲ್ಲಿ ಆಗ್ಲಿ ಮತ್ತು ಜನಾಜ ತಗೊಂಡ್ ಹೋಗೋದ್ರಲ್ಲಿ ಜಳಕ ಮಾಡ್ಸೋ ಮುಂದಾಗ್ಲಿ, ಹೀಗೆ ಹಜರತ್ ಇದ್ರೆ ಹಜರತ್ ಒಂದ್ ಮಾತು ಕೇಳಿ ಹಜರತ್ಗೆ ಮಾಡಕ್ ಕೊಡ್ರಿ. ಇಲ್ಲಾಂದ್ರೆ ನೀವು ಇಲ್ಲಪ್ಪ ಹಜರತ್ ಆರಾಮಾಗಿ ಕುಂದರ್ಲಿ, ನಾವು ಮಾಡ್ತೀವಿ ಅಂದ್ರೆ ನೀವು ಮದ್ ಮಾಡ್ಬಿಡ್ರಿ, ಇಲ್ಲಂದ್ರೆ ಎಲ್ಲಾರು ಕುಡಿ ಯಾರ ಒಂದ್ ನೀರು ತಗೋರಿ, ಹೀಗೆ. ಮತ್ ಮೂರನೇದೇನು, ಮದ್ವಿಗಳಲ್ಲಿ ಏನಿದೆ, ಎದ್ದ ನಿಂತು ಊಟ ಮಾಡ್ಸಕ್ ಹೋಗ್ಬೇಡ್ರಿ ಜಾಸ್ತಿ. ಟೇಬಲ್ಗಳಿದೆ, ಎಲ್ಲಾ ಪೆಂಡಲ್ಸ್ ಅಂತ ಹಾಕೋರು ಟೇಬಲ್ಗಳು ಇರ್ತಾರ, ಅಡ್ವಾನ್ಸ್ ಅವರು ಟೇಬಲ್ ಕರೆಸಿ ಅವ್ರಿಗೆ ಕುಂದರ್ಸಿ ಊಟ ಮಾಡ್ಸೋ ಪ್ರಯತ್ನ ಮಾಡ್ರಿ ಬಂದಿರುವ ಏನು ಮೆಹಮಾನ್ಗಳಿದಾರ ಅತಿಥಿಗಳಿಗೆ. ಇದು ಸುನ್ನತ್ ತರಿಕಾ ಇದೆ. ಎಲ್ಲಿ ನೋಡಿದ್ರು ನಮ್ಮ ಮುಸಲ್ಮಾನ್ ಜನರು ಬೇರೆ ಧರ್ಮದ ಪಾಲನೆ ಇನ್ನೂವರೆಗೆ ಅದನ್ನೇ ನಡಕಂತಿದ್ವಿ. ಯಾರಾದ್ರೂ ಬಂದ್ ಕೇಳಿದ್ರು, ನಿಮ್ ಇಸ್ಲಾಂ ನಲ್ಲಿ ಹಿಂಗ ನಿದ್ದ ಏನೋ ಎದ್ದೇಳಿ ತಿನ್ನೋದು ನಿಂತು ತಿನ್ನೋದು ಏನಾದ್ರೂ ಇದೆ? ದಾಡಿ ಬಿಟ್ಟವರು ಸುನ್ನತಿ ಮುಸ್ತಫಾ ತಿಳ್ಕೊಂಡು ಏನ್ ಮಾಡ್ತಾರ, ಇಲ್ಲಪ್ಪ ಎದ್ದು ನಿಂತು ತಿನ್ಬಾರ್ದು, ಕುಂದರ್ ನಾವು ತಿನ್ಬೇಕು. ಮತ್ತೆ ನಿಮ್ಮ ಧರ್ಮದಲ್ಲಿ ಎದ್ದು ನಿಂತು ತಿನ್ಸಾಕ್ ಕುಂತಿದಾರ, ನಿಂದರ್ಸಿ ತಿನ್ಸಾಕ್ ಇದು ಏನಿದು? ಅದಕ್ಕೆ ಏನ್ ಮಾಡ್ಬೇಕು, ಅಂತ ಮದ್ವೆಗಳಿಗೆ ರಸಮ್ ಆಗ್ಲಿ ಅವಾಗ ಏನ್ ಮಾಡಿ ಕುಂತು ಊಟ ಮಾಡ್ಸೋದ್ ಪ್ರಯತ್ನ ಮಾಡಿ. ಬೇರೆ ಧರ್ಮ ಜನರು ಬಂದಿ ನೋಡಪ್ಪ ಅವ್ರ ಒಳಗೆ ಹೆಂಗೈತಿ, ಅಲ್ಹಮ್ದುಲಿಲ್ಲಾ ಆರಾಮಾಗಿ ಕುಂದರ್ಸಿ ನೀರ್ ಎಲ್ಲಾ ಕೊಟ್ಟು ಅವ್ರು ಊಟ ಮಾಡ್ಸಿದ್ರು. ಇದು ಪಾಲನೆ ಮಾಡ್ಬೇಕು, ಹೀಗೆ. ಮತ್ತು ಇನ್ನೊಂದು